ಅಬ್ಬಾ ಬಂದ್ಯಾ? ನೀನ್ ಈ ತರ ಹೇಳ್ದೆ ಹೋಗಿದ್ದಕ್ಕೆ ನಮ್ಮ ಅಕ್ಕ ಎಷ್ಟು ತಲೆ ಕೆಡಿಸ್ಕೊಂಡ್ಲು ಗೊತ್ತಾ? ಅಕ್ಕ, ಗಂಗಾಧರ ಬಂದ್ಬಿಟ್ಟ, ನೀನಿನ್ ನೆಮ್ಮದಿಯಾಗಿರು. ಅಯ್ಯನವ್ರೆ, ಕೊನೆಯದಾಗಿ ಈ ಕೀರ್ತನೆಯನ್ನು ಕೇಳಿ. ಭಾವನವ್ರು ಬಂದ್ರು ಅನ್ಸುತ್ತೆ, ಹಾನ್ ಕೇಳಿಸ್ತಾ ಇದೆ. ತುಂಬಾ ಹೊತ್ತಾಯ್ತು. ಗಂಗಾಧರ ಅಲ್ಲಿಗೆ ಬರ್ಬೇಕು ಅಂತ ಇದ್ದ. ಬಂದಿದ್ನಾ? ಬಂದ. ನೀವು ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ, ಊಟಕ್ಕೆ ಬಡಿಸ್ತೀನಿ. ನಾವಲ್ಲೇ ಊಟ ಮಾಡಿ ಬಂದ್ವಿ ಅಮ್ಮ, ಹಬ್ಬದೂಟ ಇತ್ತು. ಹೀಗ್ ನಗ್ತಿದ್ಯಾ ಅಂದ್ರೆ ಐನೋರು ನೀನ್ ಹಾಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ ಕೋಪ ಹೋಯ್ತು ಅನ್ಸತ್ತೆ. ಅವ್ರ ಮೇಲೆ ಯಾಕಮ್ಮ ಕೋಪ? ಕೋಪ ಏನಾದ್ರೂ ಇದ್ರೆ ಆ ದೇವ್ರ ಮೇಲೆ ಇರ್ಬೇಕಷ್ಟೆ. ದೇವ್ರ ಮೇಲ್ ಮಾತ್ರ ಯಾಕೆ ಕೋಪ? ನನಗ್ ನೀವು ಅಮ್ಮನ ಹಾಗೆ ಕಾಣಿಸಿದ್ರು, ಯಾಕೆ ಐನೋರು ತಂದೆ ಹಾಗೆ ಕಾಣಿಸ್ತಿಲ್ಲ ಅಂತ. ನಿನಗ್ ಗೊತ್ತಿಲ್ಲ ಕಂದ, ಅವ್ರ ಮನ್ಸಲ್ಲಿ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಇದ್ರೇ ಇರತ್ ಬಿಡಿ. ಸಮಯ ಆಯ್ತು, ನೀವ್ ಹೋಗ್ ಮಲ್ಕೊಳ್ಳಿ. ನಿಮಗ್ ಗಂಗಾಧರನ್ ಮೇಲಿರೋ ಪ್ರೀತಿ, ಅಭಿಮಾನ, ಮೌಲ್ಯ ಏನು ಅಂತ ಇವತ್ ತಿಳ್ಕೊಂಡೇರಿ. ಅವನು ಕಷ್ಟಪಟ್ಟು ಸ್ವರ ಮಾಡಿರೋ ಪ್ರತಿ ಕೀರ್ತನೆನೂ ಚೆನ್ನಾಗಿಲ್ಲ ಅಂದ್ರಿ, ತಿರಸ್ಕಾರ ಮಾಡಿದ್ರಿ. ನಾನು ಕೂಡ ನಿಮ್ಮನ್ನ ಒಂದೊಂದ್ಸಲ ಅಪಾರ್ಥ ಮಾಡ್ಕೊಂಡಿದ್ದೀನಿ. ಆದ್ರೆ ಮಗು ಪಾಂಡಿತ್ಯನ ಮೆಚ್ಚಿದ್ರೆ ಅವನಿಗೆ ಆಯುಷ್ಯ ಕಮ್ಮಿ ಅಂತ ಭಾವಿಸಿದ್ರಿ ಅಲ್ವಾ? ಭಾರವಿಯ ತಂದೆ ತರ ಅವನ ಹಿರಿಮೆನ ನಿಮ್ಮ ಮನ್ಸಲ್ಲೇ ಬಚ್ಚಿಟ್ಕೊಂಡಿದ್ರಿ ಅಲ್ವಾ? ನಿಮ್ಮ ದೊಡ್ಡ ಮನಸ್ಸನ್ನ ಕಣ್ಣಾರೆ ಇವತ್ತೇ ನೋಡ್ದೇರಿ. ಚೆನ್ನಾಗಿಲ್ಲ ಅಂತ ಹೇಳಿದ ಕೀರ್ತನೆಗಳನ್ನ ಅವನ್ ಮಾಡಿದ ಸ್ವರಗಳಲ್ಲೇ ಬರೆದ್ಕೊಂಡು ನೀವೆಷ್ಟು ಭದ್ರವಾಗಿ ಇಟ್ಕೊಂಡಿದ್ದೀರಾ ರೀ. ಅದಕ್ಕಿಂತ ಈ ಗೀತೆಗೆ ಸಾರ್ಥಕತೆ ಏನಿರುತ್ತೆ ಹೇಳಿ? ಇದಕ್ಕಿಂತ ಆ ಚಿರಂಜೀವಿ ಬಯಸೋದೇನಿರುತ್ತೆ ಹೇಳಿ? ಪೀಠಾಧಿಪತಿಗಳ ಕೋರಿಕೆ ಪ್ರಕಾರ ಆ ಶಾರದಮ್ಮನವರ ಸಾಹಿತ್ಯಕ್ಕೆ ಅವನು ಸಂಗೀತ ಮಾಡೋ ಅವಕಾಶ ಮಾಡಿಕೊಡಿ. ಅವನು ನಿಮ್ಮಷ್ಟೇ ವಿದ್ಯಾವಂತನೇ. ನೀನು ಮಾಡಿರೋ ಪುಣ್ಯ ಏನು, ನಾನು ಮಾಡಿರೋ ಪಾಪ ಏನು ಹೇಳು? ಯಾವ ದೇವತೆ ನಿನಗಿಂತ ವಿದ್ಯೆ ಕೊಟ್ಟಿದ್ದಾಳೆ? ಏನ್ರಿ? ಯಾವ ದೇವರು ನಿನಗೆ ಈ ಕಂಠದಾನ ಕೊಟ್ಟಿದ್ದಾನೆ? ಪೂರ್ವ ಜನ್ಮದಲ್ಲಿ ನೀನ್ ತ್ಯಾಗರಾಜ ಆಗಿದ್ಯಾ, ಪುರಂದರ ಆಗಿದ್ಯಾ? ಯಾರೋ ಯಾರೋ ನೀನು ಹೇಳೋ. ಬನ್ರಿ, ಏನ್ರಿ ಇದೆಲ್ಲ? ನೀವೆಲ್ಲ ಗೊತ್ತಿರೋರು, ಸರ್ವಜ್ಞರು. ಆ ಮಗು ಏನಾದ್ರೂ ತಪ್ಪು ಮಾಡಿದ್ರೆ? ನೀನು ಮಗು ಅಲ್ಲ ಶಾರದಾ, ವಾಮನ ಅವತಾರದಲ್ಲಿ ಬಂದಿರೋ ವಿಷ್ಣುಮೂರ್ತಿ. 3ನೇ ಪಾದಕ್ಕೋಸ್ಕರ ನನ್ನನ್ನ ಹುಡುಕೊಂಡು ಬಂದಿರೋ ಬಾಲ ಗಂಧರ್ವ. ನನ್ನ ತಲೆಯನ್ನ ಪಾತಾಳಕ್ಕೆ ತುಳಿದು ಹಾಕೋ ಶಕ್ತಿ ಸಾಮರ್ಥ್ಯ ಇರೋನು. ಅದು ಕೇವಲ ನಿಮ್ ಯೋಚನೆ. ನಿಮ್ಮ ವಿದ್ಯೆ ಮುಂದೆ ಅವನೆಷ್ಟು, ಅವನ ಅನುಭವಗಳೆಷ್ಟು? ಎಷ್ಟು ಸಾಧನೆ ಮಾಡಿದ್ರೆ ನಿಮ್ಮ ಹತ್ರ ಬರೋದಕ್ ಸಾಧ್ಯ ಹೇಳಿ?